ಜಗತ್ತಿನ ಅತಿ ದೊಡ್ಡ ಕರಾವಳಿಯನ್ನು ಹೊಂದಿರುವ ದೇಶ ಯಾವುದು? ಎ. ರಷ್ಯಾ, ಬಿ. ಅಮೆರಿಕ, ಸಿ. ಕೆನಡಾ, ಡಿ. ಬ್ರೆಜಿಲ್. ಸರಿಯಾದ ಉತ್ತರ ಸಿ. ಕೆನಡಾ. ಜಿಎಸ್ಟಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಆಗಸ್ಟ್ 15, ಬಿ. ಜುಲೈ 1, ಸಿ. ಜನವರಿ 26, ಡಿ. ಮಾರ್ಚ್ 31. ಸರಿಯಾದ ಉತ್ತರ ಬಿ. ಜುಲೈ 1. ಜಿಎಸ್ಟಿ ವಂಚನೆಗೆ ಶಿಕ್ಷೆ ಏನು? ಎ. 5 ವರ್ಷ, ಬಿ. 3 ವರ್ಷ, ಸಿ. 7 ವರ್ಷ, ಡಿ. 10 ವರ್ಷ. ಸರಿಯಾದ ಉತ್ತರ ಎ. 5 ವರ್ಷ ಕಾರಾಗೃಹ ಶಿಕ್ಷೆ. ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಜಿಎಸ್ಟಿ ಜಾರಿಗೆ ತರಲಾಯಿತು? ಎ. 97ನೇ ತಿದ್ದುಪಡಿ, ಬಿ. 99ನೇ ತಿದ್ದುಪಡಿ, ಸಿ. 100ನೇ ತಿದ್ದುಪಡಿ, ಡಿ. 101ನೇ ತಿದ್ದುಪಡಿ. ಸರಿಯಾದ ಉತ್ತರ ಬಿ. 99ನೇ ತಿದ್ದುಪಡಿ. ಯಾವ ಮಹಾನ್ ವ್ಯಕ್ತಿಯನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ? ಎ. ಮಹಾತ್ಮ ಗಾಂಧಿ, ಬಿ. ಸರ್ದಾರ್ ವಲ್ಲಭಾಯಿ ಪಟೇಲ್, ಸಿ. ಪಂಡಿತ್ ನೆಹರು, ಡಿ. ಭಗತ್ ಸಿಂಗ್. ಸರಿಯಾದ ಉತ್ತರ ಬಿ. ಸರ್ದಾರ್ ವಲ್ಲಭಾಯಿ ಪಟೇಲ್. ಪ್ರವಾಸಿ ಭಾರತೀಯ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಜನವರಿ 1, ಬಿ. ಜನವರಿ 5, ಸಿ. ಜನವರಿ 9, ಡಿ. ಜನವರಿ 10. ಸರಿಯಾದ ಉತ್ತರ ಸಿ. ಜನವರಿ 9. ರಾಷ್ಟ್ರಧ್ವಜದ ಮಧ್ಯದಲ್ಲಿರುವ ವೃತ್ತದ ಹೆಸರೇನು? ಎ. ಭಾರತೀಯ ಚಕ್ರ, ಬಿ. ಅಶೋಕ ಚಕ್ರ, ಸಿ. ರಾಷ್ಟ್ರೀಯ ಚಕ್ರ, ಡಿ. ಫ್ರೀಡಂ ಸೈಕಲ್. ಸರಿಯಾದ ಉತ್ತರ ಬಿ. ಅಶೋಕ ಚಕ್ರ. ರಾಷ್ಟ್ರೀಯ ಲೋಹಶಾಸ್ತ್ರ ಪ್ರಯೋಗಾಲಯ ಎಲ್ಲಿದೆ? ಎ. ಲೂಧಿಯಾನ, ಬಿ. ಜಮಶೆಡ್ಪುರ್, ಸಿ. ಕೊಯಮತ್ತೂರು, ಡಿ. ಅಹಮದಾಬಾದ್. ಸರಿಯಾದ ಉತ್ತರ ಬಿ. ಜಮಶೆಡ್ಪುರ್. ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಗ್ರಂಥಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು? ಎ. 1948, ಬಿ. 1911, ಸಿ. 1921, ಡಿ. 1931. ಸರಿಯಾದ ಉತ್ತರ ಎ. 1948. ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಚಂದ್ರರನ್ನು ಹೊಂದಿರುವ ಗ್ರಹ ಯಾವುದು? ಎ. ಗುರು, ಬಿ. ಶುಕ್ರ, ಸಿ. ಶನಿ, ಡಿ. ನೆಪ್ಚೂನ್. ಸರಿಯಾದ ಉತ್ತರ ಬಿ. ಶುಕ್ರ. ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಎ. ಬೆಂಗಳೂರು, ಬಿ. ಮುಂಬೈ, ಸಿ. ದೆಹಲಿ, ಡಿ. ಚೆನ್ನೈ. ಸರಿಯಾದ ಉತ್ತರ ಎ. ಬೆಂಗಳೂರು. 8ನೇ ಅನುಸೂಚಿಯಲ್ಲಿ ಪ್ರಸ್ತುತ ಎಷ್ಟು ಭಾಷೆಗಳಿವೆ? ಎ. 14, ಬಿ. 18, ಸಿ. 22, ಡಿ. 19. ಸರಿಯಾದ ಉತ್ತರ ಸಿ. 22. ಭಾರತೀಯ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಭಾಗಗಳಿವೆ? ಎ. 22, ಬಿ. 25, ಸಿ. 24, ಡಿ. 27.
ಸರಿಯಾದ ಉತ್ತರ ಬಿ 25. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳಿವೆ? ಎ 15, ಬಿ 10, ಸಿ 12, ಡಿ 16. ಸರಿಯಾದ ಉತ್ತರ ಸಿ 12. ಪ್ರಪಂಚದಲ್ಲಿ ಮೊದಲು GST ಜಾರಿಗೆ ತಂದ ದೇಶ ಯಾವುದು? ಎ ಭಾರತ, ಬಿ ಅಮೇರಿಕಾ, ಸಿ ಫ್ರಾನ್ಸ್, ಡಿ ಜಪಾನ್. ಸರಿಯಾದ ಉತ್ತರ ಸಿ ಫ್ರಾನ್ಸ್. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಕಾಗೆ, ಬಿ ನವಿಲು, ಸಿ ಗಿಳಿ, ಡಿ ಪಾರಿವಾಳ. ಸರಿಯಾದ ಉತ್ತರ ಬಿ ನವಿಲು. ಭಾರತವು ಯಾವ ರೀತಿಯ ಭೌಗೋಳಿಕ ಆಕಾರವನ್ನು ಹೊಂದಿದೆ? ಎ ಚತುರ್ಭುಜ, ಬಿ ತ್ರಿಕೋನ, ಸಿ ವೃತ್ತಾಕಾರ, ಡಿ ಆಯತ. ಸರಿಯಾದ ಉತ್ತರ ಎ ಚತುರ್ಭುಜ. ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು? ಎ ಸೋಡಿಯಂ ಕ್ಲೋರೈಡ್, ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿ ಅಮೋನಿಯಂ ಸಲ್ಫೇಟ್, ಡಿ ಸೋಡಿಯಂ ಬೈಕಾರ್ಬೋನೇಟ್. ಸರಿಯಾದ ಉತ್ತರ ಡಿ ಸೋಡಿಯಂ ಬೈಕಾರ್ಬೋನೇಟ್. ಹವಾಮಹಲ್ ಎಲ್ಲಿದೆ? ಎ ಜೋಧ್ಪುರ, ಬಿ ಜೈಪುರ್, ಸಿ ಉದಯಪುರ, ಡಿ ಪುಣೆ. ಸರಿಯಾದ ಉತ್ತರ ಬಿ ಜೈಪುರ್. ಸೌರವ್ಯೂಹದ ಯಾವ ಗ್ರಹವು ಆಳವಾದ ನೀಲಿ ಬಣ್ಣದಲ್ಲಿ ಕಾಣುತ್ತದೆ? ಎ ಶನಿ, ಬಿ ಮಂಗಳ, ಸಿ ನೆಪ್ಚೂನ್, ಡಿ ಗುರು. ಸರಿಯಾದ ಉತ್ತರ ಸಿ ನೆಪ್ಚೂನ್. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು? ಎ ಜವಾಹರ್ಲಾಲ್ ನೆಹರು, ಬಿ ಮಹಾತ್ಮ ಗಾಂಧಿ, ಸಿ ಸ್ವಾಮಿ ವಿವೇಕಾನಂದ, ಡಿ ಇಂದಿರಾ ಗಾಂಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.